ಕುಶಾಲನಗರ ಪುರಸಭಾ ವ್ಯಾಪ್ತಿಯ ಹಳೆ ಮಾರುಕಟ್ಟೆ ರಸ್ತೆ ಬದಿ ಸಮರ್ಪಕವಾದ ವಾಸದ ಮನೆಗಳು ಇಲ್ಲದೆಯೇ 2 ದಶಕಗಳಿಂದ ಪರಿತಪಿಸುತ್ತಿದ್ದ 21 ಕುಟುಂಬಗಳ ನಿವಾಸಿಗಳಿಗೆ ಸರ್ಕಾರದ ಹಕ್ಕುಪತ್ರ ಭಾಗ್ಯ ಕೆಲವೇ ದಿನಗಳಲ್ಲಿ ನನಸಾಗಲಿದೆ. ಪುರಸಭೆ ವ್ಯಾಪ್ತಿಯ ಸರ್ವೆ ನಂಬರ್ 165/3 ಜಾಗದಲ್ಲಿ ಈ ಹಿಂದೆ ಪಟ್ಟಣ ಪಂಚಾಯಿತಿ ಇದ್ದ ಅವಧಿಯಲ್ಲಿ ಹೌಸಿಂಗ್ ಫಾರ್ ಆಲ್ ಯೋಜನೆಯಡಿ ಪಟ್ಟಿ ಮಾಡಿದ ಫಲಾನುಭವಿಗಳ ಜನವಸತಿ ಪ್ರದೇಶಕ್ಕೆ ಭೇಟಿ ನೀಡಿ ಅಲ್ಲಿನ ಶ್ರಮಿಕರು ಹಾಗೂ ಕೂಲಿ ಕಾರ್ಮಿಕ ಕುಟುಂಬಗಳ ಪರಿಸ್ಥಿತಿಯನ್ನು ಕಣ್ಣಾರೆ ಕಂಡ ಶಾಸಕ ಡಾಕ್ಟರ್ ಮಂತರಗೌಡ ಸ್ಥಳಕ್ಕೆ ತಾಲೂಕು ತಹಶೀಲ್ದಾರ್ ಕಿರಣ್ ಗೌರಯ್ಯ ಹಾಗೂ ಕಂದಾಯ ಅಧಿಕಾರಿ ಸಂತೋಷ್ ಕುಮಾರ್ ಅವರನ್ನು ತಾವಿದ್ದಲ್ಲಿಗೆ ಬರಮಾಡಿಕೊಂಡು ಹಕ್ಕುಪತ್ರಗಳಿಲ್ಲದೆ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಿದ್ದ ಇಲ್ಲಿನ 21 ಕುಟುಂಬಗಳಿಗೆ ಮುಂದಿನ 1 ವಾರದೊಳಗಾಗಿ ಹಕ್ಕುಪತ್ರ ಸಿದ್ಧಗೊಳಿಸಲು ಗಡುವು ನೀಡಿದರು. ಅಲ್ಲದೆ ಇದೇ ಜನರಲ್ಲಿ ಒಂದು ಹಕ್ಕುಪತ್ರ ವಿತರಿಸುವ ಬಗ್ಗೆಯೂ ಶಾಸಕ ಮಂತರ್ ಘೋಷಿಸಿದರು. ನಮ್ಮದು ಬಡವರ ಪರ ಇರುವ ಪಕ್ಷ. ಬಡವರಿಗೆ, ದೀನದಲಿತರಿಗೆ, ಶೋಷಿತರ ಪರವಾಗಿ ಸರ್ಕಾರ ಇದೆ. ಇಲ್ಲಿ ಇರುವ ನೈಜ ಫಲಾನುಭವಿಗಳ ಪಟ್ಟಿ ಕಂದಾಯ ಇಲಾಖೆಯಲ್ಲಿದೆ. ಕೂಡಲೇ ಅವರು ಅಗತ್ಯ ಕ್ರಮ ಕೈಗೊಳ್ಳಲಿದ್ದಾರೆ. ಪರಿಸರವನ್ನು ಸ್ವಚ್ಛಂದವಾಗಿ ಇಡುವ ಮೂಲಕ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡಬೇಕೆಂದು ಶಾಸಕರು ಇಲ್ಲಿನ ಮಹಿಳೆಯರಿಗೆ ಕರೆ ಕೊಟ್ಟರು. ಇಷ್ಟು ವರ್ಷದ ಕೆಲಸ ನಾವು ಯಾರು ಮಾಡಕ್ಕಾಗಿಲ್ಲ. ಆಸಕ್ತಿ ತೋರಿಸಿ ನಮ್ಮ ಸ್ಥಳೀಯ ಕೌನ್ಸಿಲರ್ ಆಗಿರ್ಬೋದು, ಅಧಿಕಾರಿಗಳಿರ್ಬೋದು, ನಾವೆಲ್ಲ ಸೇರಿಸ್ಕೊಂಡು ಡೈರೆಕ್ಷನ್ಸ್ ಕೊಟ್ಟಿದೀವಿ. ಈಗ 22 ಎಷ್ಟು ಜಾಗ ಐತೆ ಅಷ್ಟಕ್ಕೆ. ಈಗ ಶೀಟ್ ಮುಂದೆ ಬರೋದು, ಆಮೇಲೆ ನೀವೆಲ್ಲ ಮುಂದೆ ಗಿಡ ನೆಡೋದೆಲ್ಲ ದಯವಿಟ್ಟು ಆಯ್ತಾ. ಮಧ್ಯದಲ್ಲಿ ಯಾರು ಭಿನ್ನಮತ ಮಾಡಬೇಡಿ, ಯಾವ್ದು ಬೇರೆ ಹುಳ ಹಾಕೋರು ನೀವು ಕೇಳಕ್ ಹೋಗ್ಬೇಡಿ. ಇಲ್ಲಾಂದ್ರೆ ಈ ಪ್ರಕ್ರಿಯೆ ನಿಂತೋಯ್ತದೆ. ಅಲ್ಲ ನಾನಲ್ಲಪ್ಪ, ಬೇರೆಯವರು ನಿಮ್ಮ ಮೇಲೆ. ಸರ್, ಇನ್ನೊಂದ್ಸಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ದಯವಿಟ್ಟು ಹೇಳ್ಬಿಡಿ. ಈ 10 ದಿವಸದೊಳಗೆ ಇವರು ನಾವು ಅವ್ರಿಗೆ ಹೇಳಿ ಸಾಕು. ನಾನು ನಿಮ್ಗೂ ಹೇಳಿ ಸುಮಾರು ಸಲ 100 ಸಲ ಇವರೊಂದ್ಸಲ 100 ಸಲ ಬಂದವ್ರೆ. ಪಂಚಾಯತಿಗೆ 100 ಸಲ ಬಂದವ್ರೆ, ನಿಮ್ಮ ಹತ್ರ ಒಂದು 10-15 ಸಲ ಬಂದವ್ರೆ. ಎಲ್ಲ ಕಡೆ ರೆವಿನ್ಯೂ ಆಫೀಸ್ ಹೋಗಿದ್ದಾರೆ. ದಯವಿಟ್ಟು ನೀವು ನೋಡಿ, ಈ 10 ದಿವಸ ಮಾಡದೆ ಹೋದ್ರೆ ರೆವಿನ್ಯೂ ಆಫೀಸ್ ಎದುರುಗಡೆ ಬಂದ್ಬಿಟ್ಟು ನಾನೇ ಇವ್ರ ಜೊತೆ ಸೇರ್ಕೊಂಡು ನಾನೇ ಬಂದು ಅಲ್ಲೇ ಸ್ಟ್ರೈಕ್ ಕೂತ್ಕೊಂಡ್ಬಿಟ್ಟು ನೀನ್ ಬೇರೆಯವ್ರಿಗೆ ತೊಂದರೆ ಮಾಡ್ಬೇಕು ಹೋಗ್ಬೇಡಿ. ಎಷ್ಟು ಮನೆ ಭಾಗ ಐತೆ ಅಷ್ಟಕ್ಕೆ ಮಾಡ್ತೀವಿ. ಇಲ್ಲ ಅಂದ್ರೆ ನಿಮ್ ಯಾವ ಕಾರಣಕ್ಕೂ ಅಧಿಕೃತ ಆಗೋದಿಲ್ಲ. ಕಿರಣವ್ರೆ, 13ನೇ ತಾರೀಕು ನೆಕ್ಸ್ಟ್ ಮಂಗಳವಾರ. ಪುರಸಭೆಯ ಮಾಜಿ ಸದಸ್ಯರು ಆದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ಸೋನ್ಸ್, ಪುರಸಭೆ ಮುಖ್ಯಾಧಿಕಾರಿ ಗಿರೀಶ್ ಕುಮಾರ್ ಇದ್ದರು. ಇದೇ ಸಂದರ್ಭ ಎಪಿಎಂಸಿ ಮುಂಭಾಗ ನಡೆಯುತ್ತಿದ್ದ ಒಳಚರಂಡಿ ಕಾಮಗಾರಿ ಪರಿಶೀಲಿಸಿದ ಶಾಸಕರು ರಸ್ತೆ ಅಗೆದಿರುವ ಬಗ್ಗೆ ಪ್ರಶ್ನಿಸಿದರು. ಯುಜಿಡಿ ಯೋಜನೆಯ ಪ್ರಗತಿ ಹಾಗೂ ಪರಿಪೂರ್ಣ ಅನುಷ್ಠಾನ ವಿಳಂಬ, ಮನೆ ಮನೆಗೆ ಸಂಪರ್ಕದ ಬಗ್ಗೆ ಸ್ಥಳದಲ್ಲಿದ್ದ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಮನೆಯವ್ರು ಮಾಡ್ಕೋಬೇಕು. ಅವ್ರವರೇ ಮಾಡ್ಕೋಬೇಕು. ಯಾರಾದ್ರೂ